ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಇದ್ರ ಬಗ್ಗೆ ಇವತ್ತು ಚರ್ಚೆಯನ್ನ ನಾವು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಶಿವಸೇನೆಯ ವಕ್ತಾರರು ಮತ್ತು ಹಿಂದೂ ಮುಖಂಡ ಟಿ ಭಾಸ್ಕರನ್ ಅವರಿದ್ದಾರೆ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಬಿಜೆಪಿ ವಕ್ತಾರರಾಗಿ ದಿಲೀಪ್ ಅವರಿದ್ದಾರೆ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಉಳಿದಂತೆ JDS ನಿಂದ JDS ವಕ್ತಾರಾಗಿ ದೇವರಾಜ್ ಅವರು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಉಳಿದಂತೆ ಎಡಪಂಥೀಯ ಮುಖಂಡರು ಮತ್ತು ಮುಸ್ಲಿಂ ಮುಖಂಡರು ಜಾಯ್ನ್ ಆಗೋರಿದ್ದಾರೆ, ಬರ್ತಾ ಇದ್ದಂತೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸೊ ಆರಂಭ ಮಾಡ್ತಾ ಹೋಗೋಣ ಚರ್ಚೆಯನ್ನ. ಭಾಸ್ಕರನ್ ಅವರೇ, ಬೇಕಿತ್ತ, ಎಲ್ಲವೂ ಸರಿ ಇತ್ತಲ್ಲ, ಮತ್ತೆ ಯಾಕೆ ಕದಡುವ ಕೆಲಸ ಆಗ್ತಾ ಇದೆ? ಒಂದೇ ಮಾತ್ರ 2 ಪ್ಯಾರ ಸಾಕಾಗಿತ್ತು, ಮತ್ತೊಂದು ಧರ್ಮವನ್ನ ಬೇಜಾರಿಗೆ ಸಿಲುಕಿಸುವ ಪ್ರಯತ್ನ ಯಾಕೆ ಅಂತಾರೆ. ಏನಂತೀರಿ ಈ ಹೊಸ ನಿಯಮಕ್ಕೆ? ನೋಡಿ, ಈಗ ಒಂದು ಪದ್ಯನೋ ಅಥವಾ ಒಂದು ನಾವೆಲ್ಲೋ ಅಥವಾ ಇನ್ನು ಏನಾರ ಒಂದನ್ನು ಯಾರಾದರೆ ಮಹಾಪುರುಷರು ಅದನ್ನು ರಚನೆ ಮಾಡಿದ್ರೆ ಅದನ್ನು ನಾವು ಪೂರ್ತಿಯಾಗಿ ಅಳವಡಿಸ್ಕೋಬೇಕು. ನಿಮಗೆ ಯಾವುದೋ ಒಂದು ನಿರ್ದಿಷ್ಟವಾದಂಥ ಕೋಮಿನ ಜನ ಅದನ್ನು ನಾವು ಹೇಳೋದು ಬೇಡ, ಆದರೆ ಆ ಕೋಮಿನ ಜನ ಇರೋದು 14.25% 15% ಜನ ಮಾತ್ರ ಭಾರತ ದೇಶದಲ್ಲಿ. ನಾವು 84% ಇದ್ದೇವೆ. ನಾವು 84% ಜನ ನಾವು ಒಂದೇ ಮಾತರము ಅಷ್ಟು ಸ್ಟ್ಯಾಂಡ್ಗಳನ್ನು ಒಪ್ಪಿದ ಮೇಲೆ ಇವರು ಕಾಂಗ್ರೆಸ್ನವರು ಅದನ್ನು ಕತ್ತರಿ ಹಾಕ್ತಾರೆ. ಯಾಕೆ ಅಂದರೆ ಮುಸ್ಲಿಮರ ತುಷ್ಟೀಕರಣ. ಈಗ ಅದರಲ್ಲಿ ಯಾವುದಾದರೆ ಒಂದು ರಿಲಿಜಿಯನ್ಗೆ ಅಥವಾ ಜಾತಿಗೆ ಉಪಜಾತಿಗೆ ಬೈಯುವಂಥದ್ದು ಅಥವಾ ಇನ್ನೇನೋ ತಪ್ಪು ಮಾಡೋಂಥದ್ದು, ಕೊಲೆ ಮಾಡೋಂಥದ್ದು ಅಂಥದ್ದು ಯಾವುದಾದರೆ ಅದರಲ್ಲಿ ಒಂದೇ ಒಂದು ಪದ ಇದೆಯಾ? ಇಲ್ಲ. ಮಾತೆ ದುರ್ಗೆಯನ್ನು ಹೊಗಳಿ ಒಂದು 3-4 ಸಾಲುಗಳಿವೆ ಅದರಲ್ಲಿ ತಪ್ಪೇನಿದೆ ಅದರಲ್ಲಿ? ಈಗ ನಾವು ಎಲ್ಲ ರೀತಿಯಾಗಿ ನಾವು ಚೇಂಜ್ ಮಾಡಿ ಅಂತ ಹೇಳ್ತಾ ಇಲ್ಲ. ಯಾವುದು ಅವರು ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅವರು 1870s ಬರೆದಂತಹ ಅದೊಂದು ಹಾಡದು. ಅದನ್ನು ಮೊದಲಿಗೆ 1882 ಪಬ್ಲಿಷ್ ಮಾಡಲಾಯಿತು. ಒಂದು ಬೆಂಗಾಲಿ ಪ್ಲೇ, ಆನಂದ್ ಮೆಟ್ ಅನ್ನೋ ಒಂದು ಬೆಂಗಾಲಿ ಪ್ಲೇಯಲ್ಲಿ ಅದನ್ನು ಫಸ್ಟು ಅಳವಡಿಸ್ತಾರೆ, ಅದನ್ನು ಹಾಡ್ತಾರೆ. ಈ ಒಂದೇ ಮಾತರಂ ಅಂತಿದೆಯಲ್ಲ, ಅದಕ್ಕೆ ರಾಗ ಸಂಯೋಜನೆಯನ್ನು ಮಾಡಿಕೊಟ್ಟ ಮೇಲೆ ರವೀಂದ್ರನಾಥ್ ಠಾಗೂರ್ ಅವರು ಸಹ ಒಂದು ಪ್ಲೆನರಿ ಸೆಷನ್ ಆಫ್ ದಿ ಕಾಂಗ್ರೆಸ್ನಲ್ಲಿ ಅವರು ಅದನ್ನು ಹಾಡಿದ್ದಾರೆ. ತುಂಬ ಜನ ಮೇಧಾವಿಗಳು ಹಾಡಿದ್ದಾರೆ. ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮೊದಲು 4 ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಒಂದೇ ಮಾತರಮನ್ನು ಓಪನಿಂಗ್ ಗೀತೆಯಾಗಿ ಹಾಡಲಾಗಿದೆ. ಈ ರೀತಿಯಾಗಿ ಒಂದೇ ಮಾತರಮ್ಮನ್ನು ಒಂದು ಪದವನ್ನು ಇಟ್ಟುಕೊಂಡು, ಸ್ಲೋಗನನ್ನು ಇಟ್ಟುಕೊಂಡು ನೇಣುಗಂಬಕ್ಕೆ ಹೋದಂತಹ ನಮ್ಮ 100 ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಲಾಠಿ ಚಾರ್ಜ್ ಆದಾಗ, ಗೋಲಿಬಾರ್ ಆದಾಗಲೂ ಸಹ ಒಂದೇ ಮಾತರಂ ಅಂತ ಹೇಳಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಆ ಒಂದೇ ಮಾತರಂ ಅನ್ನುವ ಅತ್ಯಂತ ಪವಿತ್ರವಾದಂಥ ಪದ ಯಾವುದೋ ಒಂದು ಕೋಮಿನವ್ರಿಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ಅದರಲ್ಲಿ, ಈಗ ನೋಡಿ, ನೀವು ಆ ಒಂದು 4 ಸಾಲ ಬಗ್ಗೆ ಮಾತ್ರ ಹೇಳ್ತಿದ್ದೀರಿ, ಆದರೆ ಮುಸಲ್ಮಾನರ ಅವ್ರದ್ದು ಇದೇನು ಅಂದರೆ, ಅಬ್ಜೆಕ್ಷನ್ ಏನು ಅಂದರೆ, ಒಂದೇ ಮಾತರಮೂ ಹೇಳಲ್ಲ ಅಂತಾರೆ. ಒಂದೇ ಮಾತರಂ ಅಂದರೆ ಏನು? ತಾಯೇ ನಿನಗೆ ವಂದಿಸುವೆ ಅಂತ. ಅಂದರೆ ನೋಡಿ, ಈ ದೇಶದಲ್ಲಿ ಅಕ್ಕಿ ಬೆಳಿತೀವಿ, ರಾಗಿ ಬೆಳಿತೀವಿ, ಗೋಧಿ ಬೆಳಿತೀವಿ, ತರಕಾರಿ ಬೆಳಿತೀವಿ, ಅದನ್ನು ತಿಂತಾರೆ. ಜೈನು ಒಪ್ಪಲ್ಲ ಅವರು. ಅದೇ ಅದನ್ನು ತಿಂತಾರೆ ಅವರು. ಕಾವೇರಿ, ತುಂಗಭದ್ರೆ, ಗೋದಾವರಿ, ಗಂಗೆ ನದಿ ನೀರನ್ನು ಕುಡಿತಾರೆ. ಆದರೆ ಭಾರತ್ ಮಾತೆಗೆ ಜೈನು ಹೇಳಲ್ಲ, ಅವ್ರಿಗೆ ಒಂದೇ ಮಾತರಂ ಅಂದರೆ ಅಲರ್ಜಿ. ಯಾಕೆ ಅಂದರೆ ಇದು ಎಲ್ಲಿಂದ ಬರ್ತದೆ? ಈ ಟೀಚಿಂಗ್ಸು ಎಲ್ಲಿಂದ ಬರ್ತದೆ? ಇದು ಇಟ್ ಕಮ್ಸ್ ಫ್ರಮ್ ಪ್ರೊಬಬ್ಲಿ ಒನ್ ಬುಕ್. ಆ ಬುಕ್ ಹೆಸರು ನಾನು ಹೇಳಬಾರ್ದು, ಆದರೂ ನಿಮಗೆ ಗೊತ್ತಿದೆ ಅದು. ಅದರಲ್ಲಿ ಪ್ರವಾದಿಗಳು ಏನು ಹೇಳಿದ್ದಾರೆ ಅದನ್ನು ಇವರು ಬೇರೆ ರೀತಿ ಅರ್ಥೈಸ್ಕೊಂಡು ನಾವು ಯಾರಿಗೂ ಈಗ ತಲೆ ಬಗ್ಸಲ್ಲ ಅಂತಾರೆ. ಈಗ ಒಬ್ಬ ಮುಸ್ಲಿಮು ಸಬ್ ಇನ್ಸ್ಪೆಕ್ಟರ್ ಆಗ್ತಾನೆ, ಇನ್ಸ್ಪೆಕ್ಟರ್ ಆಗ್ತಾನೆ, ಕಾನ್ಸ್ಟೇಬಲ್ ಆಗ್ತಾನೆ. ಹಿರಿಯ ಆಫೀಸರ್ಗಳು ಬಂದರೆ ತಲೆ ಬಗ್ಸಲ್ವಾ, ಸಲ್ಯೂಟ್ ಹೊಡಿಯಲ್ವಾ? ಆವಾಗ ನಾನು ಅಲ್ಲಾಹುಗೆ ಮಾತ್ರ ಸಲ್ಯೂಟ್ ಹೊಡಿಯೋದು, ಅಲ್ಲಾಹುಗೆ ಮಾತ್ರ ನಾನು ತಲೆ ಬಗ್ಸೋದು ಅಂತ ಹೇಳಿದ್ರೆ, ನೀನು ಹೋಗಪ್ಪ ಅಂಥೇಳಿ ಯೂನಿಫಾರ್ಮ್ ಕಿತ್ಕೊಂಡು ಮನೆ ಕಳಿಸ್ತಾರೆ. ಇದು ನೋಡಿ, ಈ ದೇಶದಲ್ಲಿರುವ ಸ್ವಾತಂತ್ರ್ಯವನ್ನು ಅಗತ್ಯಕ್ಕಿಂತ ಮೀರಿ ನಾವು ಸಂವಿಧಾನದಲ್ಲಿ ಈ ಮೈನಾರಿಟಿಗಳಿಗೆ ಕೊಟ್ಟಿದ್ದೀವಲ್ಲ, ಅದೇ ನಾವು ಮಾಡಿಕೊಂಡ್ರೆ ಅತಿ ದೊಡ್ಡ ತಪ್ಪು. ಓಕೆ, ದಿಲೀಪ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಎಲ್ಲವೂ ಚೆನ್ನಾಗಿತ್ತು, ಯಾಕೆ ಕದಡುವ ಕೆಲಸ ಮೋದಿ ಅವ್ರ ಕಡೆಯಿಂದ ಅಥವಾ ಬಿಜೆಪಿ ಕಡೆಯಿಂದ ಅಂತ ಆರೋಪ. ನೋಡಿ, ಇವತ್ತು ಒಂದೇ ಮಾತರಂ ಗೀತೆಯನ್ನು ರಾಷ್ಟ್ರೀಯ ಹಾಡಾಗಿ ಅದಕ್ಕೆ ಗೌರವಿಸನ ಸಲ್ಲಿಸಬೇಕು ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಕಾರಣ, ಒಂದೇ ಮಾತರಂ ಸುಮಾರು 150 ವರ್ಷಗಳಿಂದ ಸಂಕೋಲೆಯಲ್ಲಿ ಬಂಧಿತಾಗಿತ್ತು, ಇವತ್ತು ಬಿಡುಗಡೆ ಆಗಿದೆ. ಒಂದು ಸಂಪೂರ್ಣವಾದ ಗೀತೆಯನ್ನು ಇವತ್ತು ಹಾಡಬೇಕು ಅಂತೇಳಿ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇತಿಹಾಸದಲ್ಲಿ ಕೆಲವು ಇತಿಹಾಸಗಳು ಏನು
ಕೆಟ್ಟ ತೀರ್ಮಾನಗಳನ್ನ ತೆಗೆದುಕೊಂಡಿದ್ರು, ಆ ತೀರ್ಮಾನಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಮೇಡಮ್. ಅರೆ ನೀವು ಒಂದೇ ಮಾತರಂ ಯಾಕೆ ಆಡಲ್ಲ? ಒಂದೇ ಮಾತರಂ, ಭಾರತ ಮಾತೆ ನಿನಗೆ ವಂದನೆಯನ್ನ ಸಲ್ಲಿಸ್ತೀನಿ, ನನ್ನ ಭಾರತೀಯ ಸಂಸ್ಕೃತಿ ಇದು. ಭಾರತ ಮಾತೆಯನ್ನ ನಾವು ಒಂದು ಹೆಣ್ಣಿಗೆ ನಾನು ಹೋಲಿಸ್ತೀವಿ. ದೇಶವನ್ನ ದೇಶವಾಗಿ ನೋಡ್ತೀನಿ, ನಾನು ದೇವರಿಗೆ ಒಪ್ಪಲ್ಲ, ದೇವರನ್ನಾಗಿ ನೋಡಲ್ಲ ಅನ್ನೋದು ಅವರ Yes, ಭಾವನೆ. ಈಗ ನೋಡಿ ನಮ್ಮ ಮಣ್ಣಿನ ಸಂಸ್ಕೃತಿ ಯಾವುದು ಮೇಡಮ್? ಈಗ ನನ್ನ ಭಾರತದ ಸಂಸ್ಕೃತಿ ಒಂದು ಹೆಣ್ಣನ್ನು ಪೂಜಿಸ್ತೀವಿ, ಮಣ್ಣನ್ನು ಪೂಜಿಸ್ತೀವಿ, ಒಂದನ್ನು ಪೂಜಿಸ್ತೀವಿ, ಸೂರ್ಯ ಭೂಮಿ ನಕ್ಷತ್ರ ಪ್ರತಿಯೊಂದನ್ನು ಪೂಜಿಸ್ತೀವಿ. ಪೂಜಿಸ್ತಕ್ಕಂಥ ಸಂಸ್ಕೃತಿ ನಮ್ದು. ಪ್ರಕೃತಿ ಉಳ್ಕೊಂಡ್ರೆ ನಾವು ಉಳ್ಕೋತೀವಿ ಅಂತ ಚೆನ್ನಾಗಿ ಗೊತ್ತು. ಒಂದು ಪ್ರಾಣಿಯನ್ನು ಪೂಜಿಸ್ತೀವಿ, ಪಕ್ಷಿಯನ್ನು ಪೂಜಿಸ್ತೀವಿ, ಕೊನೆಗೆ ತಾಯಿಯನ್ನು ಪೂಜಿಸ್ತೀವಿ, ಹೆಣ್ಣನ್ನು ಪೂಜಿಸ್ತೀವಿ, ಮಗಳನ್ನು ಪೂಜಿಸ್ತೀವಿ. ಈ ಪೂಜೆಯ ಸಂಸ್ಕೃತಿ ಅಂದ್ರೆ ಈ ಭೂಮಿಯನ್ನ, ಈ ಧರಣಿಯನ್ನ ಹೆಣ್ಣಿಗೆ ಹೋಲಿಸ್ತಕ್ಕಂಥದ್ದು, ಮಾತೆಗೆ ಹೋಲಿಸ್ತಕ್ಕಂಥದ್ದು ಈ ಮೊದಲಿಂದಲೂ ಬಂದಿರತಕ್ಕಂಥ ಸಂಸ್ಕೃತಿ. ಈ ಒಂದೇ ಮಾತರಂ ಅನ್ನೋದ್ರಲ್ಲಿ ನಿಮಗೆ ಸಮಸ್ಯೆ ಏನು? ಅರೆ ನೀವು 1947ರಲ್ಲಿ ನಿಮ್ಗೆ ಒಂದೇ ಮಾತರಂ ಇಷ್ಟ ಇಲ್ಲ ಮೇಡಮ್ ಇವರಿಗೆ. 1947ರಲ್ಲಿ ಧರ್ಮಾಧಾರಿತವಾಗಿ ದೇಶ ವಿಭಜನೆ ಆಯಿತು. ವಿಭಜನೆ ಆದಾಗ ನಿಮ್ಮ ಸಂಸ್ಕೃತಿ ನಮಗೆ ಬೇಡ, ನಾವಿಲ್ಲಿ ಬದುಕಕ್ಕಾಗಲ್ಲ, ನೀವು ನಮಗೆ ಅಷ್ಟು ಸಮಸ್ಯೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇಲ್ಲಿಂದ ದೇಶ ಬಿಟ್ಟು ಸುಮಾರು ಜನ ಹೋದ್ರು. ಹೋದಾಗ ನೀವು ಅಲ್ಲಿಗೆ ಹೋದ್ರಲ್ವಾ? ಹೋದಾದ್ಮೇಲೆ ಇಲ್ಲಿ ಸಂಸ್ಕೃತಿಯನ್ನು ಮತ್ತೆ ಯಾಕೆ ವಿರೋಧಿಸ್ತಿದ್ದೀರಿ ನೀವು? ಈ ದೇಶದ ಸಂಸ್ಕೃತಿಯನ್ನ, ಈ ದೇಶದ ಆಚಾರ ವಿಚಾರಗಳನ್ನ ಒಪ್ಪಿಕೊಂಡು ಉಳ್ಕೊಂಡಿರ್ತಕ್ಕಂಥವ್ರು ನೀವು ಮತ್ತೆ ವಿರೋಧಿಸ್ತೀರಾ ಅಂತಂದ್ರೆ ನಾವು ಇದನ್ನ ಯಾವ ರೀತಿ ಕರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಇವತ್ತು ಒಂದೇ ಮಾತರಂನ ಸ್ಟ್ಯಾಂಜನ 2 ಬಾರಿ ನಾಶಪಡಿಸಲಾಯಿತು. ಒಂದು 1906ನೇ ಇಸ್ವಿನಲ್ಲಿ ಏಪ್ರಿಲ್ ನಲ್ಲಿ ಬಾರಿಸ್ ನಲ್ಲಿ ನಡೆದ ಬ್ರಿಟಿಷ್ ವಿರೋಧಿ ಮೆರವಣಿಗೆಯಲ್ಲಿ ಈ ಹಾಡನ್ನು ವ್ಯಾಪಕವಾಗಿ ಬಳಸಲಾಯಿತು. ಯಾಕೆ ಬಳಸಿದ್ರು? ರಾಷ್ಟ್ರದ ಒಂದು ಪರಿಕಲ್ಪನೆಯನ್ನ ಬಿಂಬಿಸಬೇಕು, ಒಂದು ಈ ದೇಶದ ಒಂದು ಭೂಮಿಗೆ, ಈ ತಾಯಿನಾಡಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿದ್ರು. ಆಗ ಬ್ರಿಟಿಷ್ನವ್ರು ಏನ್ ಮಾಡಿದ್ರು? ಇದು ದೇಶ ವಿರೋಧಿ ಹೇಳಿಕೆ, ದೇಶ ವಿರೋಧಿ ಗೀತೆ ಅಂತ ಒಂದು ಬ್ಯಾನ್ ಮಾಡಿದ್ರು.